ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ತಮ್ಮೊಂದಿಗೆ ನಾನು ತಿಳಿಸ್ಕೊಡ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಈಗಾಗಲೇ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡು ತಾತ್ಕಾಲಿಕ ಅಂಕಪಟ್ಟಿಯು ಕೂಡ ಬಿಡುಗಡೆಯಾಗಿರುತ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮುಖ್ಯ ಅಂಕಪಟ್ಟಿ ಮತ್ತು ಇಲ್ಲಿ ಕೌನ್ಸಿಲಿಂಗ್ಗಳು ಕೂಡ ಪ್ರಾರಂಭವಾಗುತ್ತವೆ. ಇಲ್ಲಿ ಇವತ್ತು ನಾನು ತಿಳಿಸ್ತಾ ಇರುವ ಇನ್ಫಾರ್ಮೇಷನ್ ಏನು ಅಂದರೆ, ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಇಲ್ಲಿ ಡೈರೆಕ್ಟ್ ಅಡ್ಮಿಷನನ್ನು ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಅವರಿಗೆ ಎಕ್ಸಾಮ್ ಇಲ್ಲದೇ ಇಲ್ಲಿ ನೇರವಾಗಿ ಪ್ರವೇಶವನ್ನು ಕಲ್ಪಿಸಲಾಗುತ್ತದೆ. ಹಾಗಾದರೆ ಅದು ನಿಯಮಗಳೇನು, ಯಾವ ರೀತಿಯಾಗಿ ತಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾವಾಗ ಅರ್ಜಿ ಕರೆಯುತ್ತಾರೆ, ಏನು ಅನ್ನೋದನ್ನು ತಮ್ಮೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಂಪೂರ್ಣ ಮಾಹಿತಿ ತಮಗೆ ಗೊತ್ತಾಗುತ್ತೆ ಅಂತ ಇವತ್ತು ತಿಳಿಸ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಎಕ್ಸಾಮ್ ಪ್ರೊಸೆಸ್ ಮುಕ್ತಾಯಗೊಂಡು ಈಗಾಗಲೇ ರಿಸಲ್ಟ್ ಅನೌನ್ಸ್ ಆಗೈತಿ. ಇನ್ನೇನು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಅಡ್ಮಿಷನ್ ಯಾವ ರೀತಿ ನಡೆಯುತ್ತೆ ಅಂದರೆ, ಇಲ್ಲಿ ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಇಲ್ಲಿ ಹಿಂದುಳಿದ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೊರಾರ್ಜಿ ವಸತಿ ಶಾಲೆಗಳು ಅಂದರೆ ವಿವಿಧ ಹೆಸರಿನ ಮೊರಾರ್ಜಿ 847 ವಸತಿ ಶಾಲೆಗಳಲ್ಲಿ ಇಲ್ಲಿ ಡೈರೆಕ್ಟಾಗಿ 50% ಸೀಟುಗಳನ್ನು ಎಕ್ಸಾಮ್ ಇಲ್ಲದೇ ನೇರವಾಗಿ ಇಲ್ಲಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಅಂದರೆ ಈ ವರ್ಷ ಟೋಟಲ್ ಆಗಿರುವಂತಹ ಸೀಟುಗಳ ಸಂಖ್ಯೆ 43,070. ಇದರಲ್ಲಿ 50% ಅಂದರೆ 21,535 ಸೀಟುಗಳನ್ನು ಇಲ್ಲಿ ವಿಶೇಷ ವರ್ಗಕ್ಕೋಸ್ಕರವೇ ಇಲ್ಲಿ ಮೀಸಲು ಇಡಲಾಗಿದೆ. ಹಾಗಾದರೆ ಇಲ್ಲಿ ಎಕ್ಸಾಮನ್ನು ಯಾವ ರೀತಿ ಇಲ್ಲಿ ನಡೆಸ್ತಾರೆ, ಏನು ಅನ್ನೋದನ್ನು ತಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡ್ಬೋದು ಒಟ್ಟು ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಲಭ್ಯವಿರುವ ಸ್ಥಾನಗಳನ್ನು ನೋಡ್ತಾ ಹೋಗಿ, ಒಟ್ಟು ವಿವಿಧ 17 ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಒಟ್ಟು ಇರುವ ಸೀಟುಗಳಲ್ಲಿ ಈಗ ಲಭ್ಯ ಇರುವಂಥ ಸೀಟುಗಳು ಪ್ರತಿಯೊಂದು ವಸತಿ ಶಾಲೆಯಲ್ಲಿ ಲೆಕ್ಕ ಹಾಕಿದಾಗ ಇಲ್ಲಿ ಕೆಲವೊಂದು ಶಾಲೆಗಳಲ್ಲಿ 25 ಮೀಸಲಿವೆ, ಕೆಲವು ಶಾಲೆಗಳಲ್ಲಿ 30, ಕೆಲವು ಶಾಲೆಗಳಲ್ಲಿ 40 ಸೀಟುಗಳು ಲಭ್ಯ ಇವೆ. ಹಾಗಾದರೆ ಇಲ್ಲಿ ವಿಶೇಷ ವರ್ಗದವರಿಗೆ ಇಲ್ಲಿ ಅರ್ಜಿಯನ್ನು ಕರೆದಾಗ ಯಾವ ರೀತಿಯಾದಂಥ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ತಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಕಳೆದ ಬಾರಿಯ ಮಾಹಿತಿಯನ್ನು ತಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ ತಮಗೆ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಏನು ನಿಯಮವನ್ನು ತಿಳಿಸಿದ್ದಾರೆ ಅಂದರೆ, ಅವರು ಇಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಮುಗಿದು ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಕ್ರೈಸ್ ವೆಬ್ಸೈಟ್ನಲ್ಲಿ, ಅಂದರೆ ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಇಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ ಅವಕಾಶ ನೀಡುತ್ತಾರೆ. ಇದನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಇದು ಸಂಬಂಧ ಇಲ್ಲ. ಇದು ನೇರವಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕೃತ ವೆಬ್ಸೈಟ್ನಲ್ಲಿ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತದೆ. ಹಾಗಾದರೆ ಇಲ್ಲಿ ವಿವಿಧ ಸಂಘದ ವಸತಿ ಶಾಲೆಗಳಲ್ಲಿ ವಿಶೇಷ ವರ್ಗದ ಅಡಿಯಲ್ಲಿ ಪ್ರವೇಶ ಬಯಸುವಂಥ ವಿದ್ಯಾರ್ಥಿಗಳು ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ಒಂದು ಲಿಂಕನ್ನು ಬಿಡಲಾಗುತ್ತೆ. ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ತದನಂತರ ಸಂಬಂಧಪಟ್ಟಂತಹ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಹಾಗೂ ಆಧಾರ್ ಕಾರ್ಡ್ ಹಾಗೂ ಇತರೆ ಅಂಕಪಟ್ಟಿ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇವುಗಳೊಂದಿಗೆ ಪ್ರವೇಶ ಪತ್ರದೊಂದಿಗೆ ನಿಯಮಾನುಸಾರ ಆಯ್ಕೆಗೊಂಡ ಶಾಲೆಯಲ್ಲಿ ತಮ್ಮ ದಾಖಲಾತಿಯನ್ನು ನೀಡಿ 6ನೇ ತರಗತಿಗೆ ಅಡ್ಮಿಷನ್ ಪಡೆಯಬಹುದು. ಹಾಗಾದರೆ ಇಲ್ಲಿ ವಿಶೇಷ ವರ್ಗಗಳು ಅಂದರೆ ಯಾರು ಅನ್ನೋದನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಇದನ್ನು ಕೂಡ ತಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಸರ್ಕಾರ ಅವಧಿಯನ್ನು ಅವಕಾಶ ಕೊಡುತ್ತೆ. ಆದರೆ ಇಲ್ಲಿ ಅವರು ಕೊಟ್ಟಂತಹ ಅವಕಾಶದ ಒಳಗಾಗಿ ಬೇಗನೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದನ್ನು ತಾವು ಗಮನಿಸ್ಬೋದು. ಇಲ್ಲಿ ನೋಡ್ಬೋದು, ಟೋಟಲ್ ಆಗಿರುವಂತಹ ವಿಶೇಷ ವರ್ಗಗಳು ಒಟ್ಟು 5 ವರ್ಗಗಳನ್ನು ಮಾಡಲಾಗಿರುತ್ತೆ. ಎದಿಂದ ಇ ವರ್ಗು. ಇಲ್ಲಿ ಎ ವರ್ಗದಲ್ಲಿ ಸಫಾಯಿ ಕರ್ಮಚಾರಿಗಳು, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವವರು, ಸ್ಮಶಾನ ಕಾರ್ಮಿಕರ ಮಕ್ಕಳು, ಇವರಿಗೆ 10% ಸ್ಥಾನಗಳು ಮೀಸಲು. ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು, ಇವರಿಗೂ ಕೂಡ 10% ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಇನ್ನು 25ಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಮತ್ತು ಇಲ್ಲಿ HIV ತುತ್ತಾದ ಪೋಷಕರ ಮಕ್ಕಳು, ಒಟ್ಟು ಪೋಷಕರನ್ನು ಮಾತ್ರ ಹೊಂದಿರುವ ಅಂದರೆ ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು, ಇವರಿಗೆ 10% ಸ್ಥಾನಗಳು. ಇನ್ನು ಗುರುತಿಸಿರುವ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯದ ಮತ್ತು ಸೈನಿಕರು ಹಾಗೂ ಮಾಜಿ ಸೈನಿಕರು ಮತ್ತು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು, ಇವರಿಗೆ ಎಲ್ರಿಗೂ ಸೇರಿ 10% ಸ್ಥಾನಗಳು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮತ್ತು ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ಉತ್ತೀರ್ಣರಾದ ಮಕ್ಕಳು
ಇವರಿಗೆ 10%. ಇವರೆಲ್ಲರೂ ಕೂಡ ವಿಶೇಷ ವರ್ಗದಲ್ಲಿ ಬರ್ತಾರೆ. ಹಾಗಾದರೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅರ್ಹತೆಗಳೇನಿರಬೇಕು? 2025-26ನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತಾರೆ. ಆದರೆ ದಾಖಲೆಗಳ ಇಲ್ಲಿ ಪರಿಶೀಲನೆ ಸಂದರ್ಭದಲ್ಲಿ 5ನೇ ತರಗತಿ ಉತ್ತೀರ್ಣಗೊಂಡಂತಹ ಅಂಕಪಟ್ಟಿಯನ್ನು ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕು. ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. 9ರಿಂದ 13 ವಯೋಮಾನದವರಾಗಿರಬೇಕು. ಅದರೊಂದಿಗೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು. ಆದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳದ್ದು ಇಲ್ಲಿ 2.5 ಲಕ್ಷ ರೂಪಾಯಿ ಆದಾಯ ಇರಬೇಕು ವಾರ್ಷಿಕವಾಗಿ. ಹಿಂದುಳಿದ ವರ್ಗಕ್ಕೆ ಸೇರಿದವ್ರದ್ದು ವಾರ್ಷಿಕವಾಗಿ 1 ಲಕ್ಷ ಇರಬೇಕು. ಅಂದರೆ 2A 2B 3A 3B ಈ ಅಭ್ಯರ್ಥಿಗಳದ್ದು. ಇನ್ನು ಇಲ್ಲಿ ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳು ವಾರ್ಷಿಕವಾಗಿ 2.5 ಲಕ್ಷ ರೂಪಾಯಿ ಆದಾಯ ಹೊಂದಿರಬೇಕು ಅಂತ ತಿಳಿಸಿರುತ್ತಾರೆ. ಇನ್ನು ಅರ್ಜಿ ಸಲ್ಲಿಸುವಾಗ ಇರಬೇಕಾದ ದಾಖಲೆಗಳನ್ನು ತಾವು ನೋಡ್ತಾ ಹೋಗಿ. ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಂಖ್ಯೆ SATS ನಂಬರ್ ಇರಬೇಕು. ಇತ್ತೀಚಿನ ಭಾವಚಿತ್ರ, ಮೀಸಲಾತಿ ಪ್ರಯೋಜನಗಳನ್ನು ಕೋರಿರುವ ಪಕ್ಷದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಜಾತಿ ಆದಾಯ ಪ್ರಮಾಣ ಪತ್ರ ಅದು ಚಾಲ್ತಿಯಲ್ಲಿರಬೇಕು. ಸ್ಥಳೀಯ ಅಭ್ಯರ್ಥಿ ಅಂತ ತಾವು ರುಜುವಾತುಪಡಿಸಲಿಕ್ಕೆ ಇಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಸ್ಥಳೀಯ ಅಭ್ಯರ್ಥಿಯ ಪ್ರಮಾಣ ಪತ್ರ ಹಾಗೂ ವಾಸಸ್ಥಳ ಪ್ರಮಾಣ ಪತ್ರ. ಇನ್ನು ವಿಶೇಷ ಪ್ರವರ್ಗಕ್ಕೆ ಸಂಬಂಧಪಟ್ಟಂತೆ ಸಕ್ಷಮ ಪ್ರಾಧಿಕಾರಗಳಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದ ಗುರುತಿನ ಚೀಟಿ ಹಾಜರಿಡಬೇಕು. ಇದು ಅಷ್ಟೇ ಅಲ್ಲದೆ ಮೀಸಲಾತಿ ಅಡಿಯಲ್ಲಿ ಸೀಟು ಪಡೆಯುವ ಅಭ್ಯರ್ಥಿಗಳು ತಾವು ಯಾವ ಮೀಸಲಾತಿ ಅಡಿಯಲ್ಲಿ ಅರ್ಹರಿರುವರು, ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಅಥವಾ ಇತರ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದ RD ಸಂಖ್ಯೆಯನ್ನು ಒಳಗೊಂಡ ನಿಗದಿತ ಜಾತಿ ಅಭ್ಯರ್ಥಿ ಪ್ರಮಾಣ ಪತ್ರ ಮತ್ತು ಇಲ್ಲಿ ಇತ್ತೀಚಿನ ಮೊಬೈಲ್ ನಂಬರ್ ತಮ್ಮದು ಮೊಬೈಲ್ ನಂಬರನ್ನು ಇಲ್ಲಿ ಕೊಡಬೇಕಾಗುತ್ತದೆ ಅಂತ ತಿಳಿಸಿರುತ್ತಾರೆ. ಹಾಗಾದರೆ ಇಲ್ಲಿ ಒಂದು ಅರ್ಜಿ ನಮೂನೆ ಇದೆ, ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು. ಇದು 2024-25ನೇ ಶೈಕ್ಷಣಿಕ ಸಾಲಿಂದು. ಇದು ಕೂಡ ಆನ್ಲೈನಲ್ಲಿ ಇದೇ ರೀತಿಯಾದಂಥ ತಮಗೊಂದು ಅರ್ಜಿ ನಮೂನೆ ಬರುತ್ತೆ. ಇದನ್ನು ತಾವು ಆನ್ಲೈನಲ್ಲಿ ಎಂಟ್ರಿ ಮಾಡಿ ಒಂದು ಪ್ರಿಂಟ್ ತೊಗೋಬೇಕು. ಅದು ತಗೊಂಡು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಮಗೆ ಸಮೀಪವಿರುವಂತಹ ಯಾವ ಶಾಲೆಗೆ ತಾವು ಅಡ್ಮಿಷನ್ ಬಯಸಿರ್ತೀರಿ ಅದೇ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಕೊಡಬೇಕಾಗುತ್ತದೆ. ಇನ್ನು ಇಲ್ಲಿ ಎಕ್ಸಾಮನ್ನು ಬರೆದಂತಹ ವಿದ್ಯಾರ್ಥಿಗಳು ಯಾರ್ಯಾರು ಎಕ್ಸಾಮ್ ಬರೆದಿರಿ, ಅತಿ ಕಡಿಮೆ ಅಂಕಗಳು ಬಂದಿದ್ದಾವೆ, ಯಾರು ಸೆಲೆಕ್ಟ್ ಆಗಿಲ್ಲ, ತಾವು ವಿಶೇಷ ವರ್ಗದವರಾಗಿದ್ದರೆ ತಾವು ಕೂಡ ಇಲ್ಲಿ ಇದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ ಇದು ಡೈರೆಕ್ಟ್ ಎಕ್ಸಾಮ್ ಇಲ್ಲದೇ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ತಾವು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇರ್ತೀರಿ. ಇನ್ನು ಎಕ್ಸಾಮ್ ಅರ್ಜಿ ಎಕ್ಸಾಮ್ ಬರೀಲಾರ್ದವರು ಕೂಡ ಇದನ್ನು ಅಪ್ಲಿಕೇಶನ್ ಹಾಕಿ ತಾವು ಕೂಡ ಆಯ್ಕೆ ಆಗಲಿಕ್ಕೆ ಅವಕಾಶಗಳು ಇದಾವೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಏನಿದೆ ಅಪ್ಲಿಕೇಶನ್ ಫಾರ್ಮ್ ನೋಡ್ರಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ. ಇಲ್ಲಿ ಮೊದಲಿಗೆ SATS ನಂಬರ್ ಹಾಕಿದರೆ ಸಾಕು, ಸಂಪೂರ್ಣ ಮಾಹಿತಿ ಬಲ್ಕಾಗಿ ಓಪನ್ ಆಗಿಬಿಡುತ್ತೆ. ಭಾಳ ಅಂದ್ರೆ ತಾವು ಇತ್ತೀಚಿನ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜು. ಮತ್ತು ಇಲ್ಲಿ ಅಭ್ಯರ್ಥಿ ತಮ್ಮ ವಿಶೇಷ ವರ್ಗ ಯಾವುದು ಅಂತೇಳಿ ತಾವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ತಮ್ಮ ಜಿಲ್ಲೆ ಹಾಕೋಬೇಕು. ಅದೇ ರೀತಿಯಾಗಿ ಸ್ವಂತ ತಾಲೂಕು ಹಾಕ್ಕೊಡ್ರಿ. ಅಲ್ಲಿ ವಸತಿ ಶಾಲಾ ತಾಲೂಕು ಯಾವುದಂತ ಹಾಕ್ಕೋಬೇಕು. ಅಂದರೆ ಯಾವ ತಾಲೂಕಿಗೆ ಬಯಸ್ತೀರಿ ನೀವು ಅಡ್ಮಿಷನ್ ಅಂತ. ಅಲ್ಲಿ ಸೀಟುಗಳು ಲಭ್ಯ ಇದ್ದರೆ ತೋರಿಸುತ್ತದು, ಇಲ್ಲ ಅಂದರೆ ಇಲ್ಲ. ಮತ್ತು ಬೇರೆ ತಾಲೂಕನ್ನು ಹಾಕ್ಕೊಳ್ಬೋದು. ಆದರೆ ಇದು ಕೇವಲ ಸ್ವಂತ ಜಿಲ್ಲೆಯವರಿಗೆ ಮಾತ್ರ, ಔಟ್ ಆಫ್ ಜಿಲ್ಲೆಯವರಿಗೆ ಅವಕಾಶ ಇರುವುದಿಲ್ಲ ಇಲ್ಲಿ. ಇನ್ನು ವಿಶೇಷ ವರ್ಗದ ಮಕ್ಕಳಿಗೆ ಆಯೋಜಿಸಿರುವ ಇದೊಂದು ಪ್ರವೇಶ ಪರೀಕ್ಷೆ, ಇದು ಪ್ರವೇಶಾತಿ ಡೈರೆಕ್ಟ್, ಇದು ಎಕ್ಸಾಮ್ ಇಲ್ಲದೇ ತೆಗೆದುಕೊಳ್ತಾರೆ. ಮತ್ತು ಇಲ್ಲಿ ಯಾವುದೂ ಫೀಸ್ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಅನ್ನೋದನ್ನು ತಾವು ಗಮನಿಸಬೇಕು. ಇನ್ನು ವಿಶೇಷ ವರ್ಗದವರು ಏನೇನು ದಾಖಲೆಗಳನ್ನು ತಾವು ಸಲ್ಲಿಸಬೇಕು ಅಂತ ನೋಡ್ತಾ ಹೋದರೆ, ಇಲ್ಲಿ ತಾವು ಏನು ವಿಶೇಷ ವರ್ಗ ಅಂತ ಏನು ಹೇಳಿದ್ರಿ, ಆ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಸಂಬಂಧಪಟ್ಟಂತಹ ಇಲ್ಲಿ ಪ್ರಾಧಿಕಾರದಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕಾಗುತ್ತದೆ. ಯಾವ ರೀತಿ ಪ್ರಮಾಣ ಪತ್ರ ಅಂದರೆ ಅದು ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗಿ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಾಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದನೇದು ಯಾರು ಇಲ್ಲಿ ಸಫಾಯಿ ಕರ್ಮಚಾರಿಗಳು ಗುರುತಿಸಿರುವ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವರು ಇವರೆಲ್ಲರೂ ಕೂಡ ಏನು ಮಾಡಬೇಕು, ಇಲ್ಲಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಸಫಾಯಿ ಕರ್ಮಚಾರಿ ಪ್ರಮಾಣ ಪತ್ರ ಪಡೆದುಕೊಳ್ಬೇಕು. ಮತ್ತು ಇಲ್ಲಿ ಗುರುತಿಸಿರುವ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಅವರು ಕೂಡ ಇವರು ಸೇಮ್, ಅಂದರೆ ಗ್ರಾಮೀಣ ನಗರ ಸ್ಥಳೀಯ ಸಂಸ್ಥೆಗಳ ಸಕ್ಷಮ ಪ್ರಾಧಿಕಾರದಿಂದ ಅವರು ಕೂಡ ಪ್ರಮಾಣ ಪತ್ರ ಪಡಿಬೇಕಾಗುತ್ತೆ. ಇನ್ನು ಚಿಂದಿ ಆಯವರ ಮಕ್ಕಳು ಆ್ಯಸ್ ಇಟ್ ಈಸ್ ಆಗಿ ಇವರು ಅದೇ ರೀತಿ. ಇನ್ನು ಸ್ಮಶಾನ ಕಾರ್ಮಿಕರ ಮಕ್ಕಳು ಹಾಗೆ ಕೂಡ. ಇನ್ನು ಬಾಲ ಕಾರ್ಮಿಕರ ಮಕ್ಕಳು
ಕಾರ್ಮಿಕರ ಇಲಾಖೆಯಿಂದ ನಿಗದಿತ ನಮೂನೆಯಲ್ಲಿ ಬಾಲ ಕಾರ್ಮಿಕರ ಪ್ರಮಾಣ ಪತ್ರ ಪಡೆದುಕೊಳ್ಬೇಕು. ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಕೂಡ ಇವರು ಕಾರ್ಮಿಕ ಇಲಾಖೆಯಿಂದ ಪ್ರಮಾಣ ಪತ್ರ ಪಡಿಬೇಕಾಗುತ್ತದೆ. ಇನ್ನು ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಸರ್ಕಾರದ ನಿಗದಿಪಡಿಸಿರುವಂತೆ ನಿಯಮಾನುಸಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಗದಿತ ನಮೂನೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿಯರ ಪ್ರಮಾಣ ಪತ್ರ ಪಡೆದು ಸಲ್ಲಿಸಬೇಕು. ಇನ್ನು ಸಂಚಾರಿ ಕುರುಹಿಗಾಯಿಗಳು ಏನು ಮಾಡಬೇಕು ಅಂದರೆ ಇಲ್ಲಿ ಸರ್ಕಾರ ನಿಗದಿಪಡಿಸಿರುವಂತೆ ನಿಯಮಾನುಸಾರ ಸ್ಥಳೀಯ ಸರ್ಕಾರಿ ಪಶು ವೈದ್ಯಾಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ತಾಲೂಕಿನ ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆಯವರಿಂದ ದೃಢೀಕರಿಸಿಕೊಂಡು ಪೋಷಕರು ಸಲ್ಲಿಸಿದ ಪ್ರಮಾಣ ಪತ್ರವನ್ನು ಪರಿಗಣಿಸುವುದು ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು 25%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವ ಮಕ್ಕಳು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು, ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅಥವಾ ಅನಾಥ ಮಕ್ಕಳು. ಇಲ್ಲಿ ಇವರು ಯಾವ ರೀತಿ ಅಂದರೆ ಇಲ್ಲಿ ಅಂಗವಿಕಲ ಮಕ್ಕಳು ಅಂದರೆ 25%ಕ್ಕಿಂತ ಹೆಚ್ಚು ವಿಶೇಷ ಚೇತನರೇನಿದ್ದಾರೆ ಇವರು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು HIV ತುತ್ತಾದ ಪೋಷಕರ ಮಕ್ಕಳು ಇವರು ಕೂಡ ಮೆಡಿಕಲ್ ಸರ್ಟಿಫಿಕೇಟ್ ಸಲ್ಲಿಸಬೇಕು. ಒಬ್ಬ ಪೋಷಕರನ್ನು ಹೊಂದಿರುವವರು ಇವರು ಏನು ಮಾಡಬೇಕಂದ್ರೆ ಇಲ್ಲಿ ಮರಣ ಪ್ರಮಾಣ ಪತ್ರ ಅಥವಾ ಇಲ್ಲಿ ವಿಚ್ಛೇದನ ಹೊಂದಿರುವ ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತದೆ. ಇನ್ನು ಅರೆ ಅಲೆಮಾರಿ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯದವರು ಇವರಿಗೆ ಏನಪ್ಪ ಅಂದರೆ ಇಲ್ಲಿ ಕೇವಲ ಜಾತಿ ಆದಾಯ ಪ್ರಮಾಣ ಪತ್ರ. ಇನ್ನು ಸೈನಿಕರು, ಮಾಜಿ ಸೈನಿಕರು ಇವರು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಇನ್ನು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರು ಇವರು ಕೂಡ ಇಲ್ಲಿ ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡಂಥ ಪ್ರಮಾಣ ಪತ್ರವನ್ನು ತಹಶೀಲ್ದಾರ್ ಕಚೇರಿಗಳಿಂದ ಪಡ್ಕೊಂಡು ಅಥವಾ ಅವರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಪಡ್ಕೊಂಡು ಸಲ್ಲಿಸಬೇಕಾಗುತ್ತದೆ. ಇವೆಲ್ಲ ದಾಖಲೆಗಳು ಇವುಗಳನ್ನು ತಾವು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಶ್ರಮ ವಸತಿ ಶಾಲೆಯಲ್ಲಿ 8ನೇ ತರಗತಿ ಕಲಿತಿರುವಂಥ ಮಕ್ಕಳು ಅಲ್ಲಿ ವ್ಯಾಸಂಗ ಪ್ರಮಾಣ ಪತ್ರ ಪಡೆದುಕೊಳ್ಬೇಕಾಗುತ್ತದೆ ಅಲ್ಲಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಿಂದ. ಇಷ್ಟು ದಾಖಲೆಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಅರ್ಜಿ ಕರೆದ ತಕ್ಷಣ ನಾನು ಕೂಡ ತಮ್ಮೊಂದಿಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಕಡಿಮೆ ಅಂಕಗಳನ್ನು ಪಡೆದವರಾಗಿರ್ಬೋದು ಅಥವಾ ಇಲ್ಲಿವರೆಗೂ ಯಾರೂ ಅರ್ಜಿಗಳನ್ನೇ ಸಲ್ಲಿಸಿಲ್ಲ, ಎಕ್ಸಾಮ್ ಬರೆಯದೇ ಇರುವಂಥ ವಿದ್ಯಾರ್ಥಿಗಳು ಕೂಡ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಯಾರೂ ಕೂಡ ಯಾವುದೇ ಮಧ್ಯವರ್ತಿಗಳ ಮೂಲಕ ಸೀಟ್ ಪಡೀಲಿಕ್ಕೆ ಹೋಗಬೇಡಿ. ಇಲ್ಲಿ ಎಲ್ಲವೂ ಕೂಡ ಉಚಿತವಾಗಿರುತ್ತದೆ. ಮತ್ತು ಇನ್ನೊಂದು ತಮಗೆ ಇನ್ಫಾರ್ಮೇಷನ್ ಹೇಳೋದು ಏನಂದರೆ ಇದು ಕೆಲವರಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ ಅಂದರೆ ಗೊತ್ತಾಗ್ತಿಲ್ಲ, ಅದರ ಇನ್ಫಾರ್ಮೇಷನ್ ಮಾಹಿತಿನೇ ಗೊತ್ತಿಲ್ಲ ಅನ್ನೋರು ಏನು ಮಾಡ್ಬೋದು, ನಾನು ಹೇಳಿದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ತಾವು ತಮಗೆ ಯಾವ ಶಾಲೆಯಲ್ಲಿ ಅಡ್ಮಿಷನ್ ಬಯಸ್ತೀರಿ ಅಲ್ಲಿಗೆ ನಿಮ್ಮದು ಏನು 5ನೇ ತರಗತಿ ಉತ್ತೀರ್ಣ ಆದ ಕೂಡಲೇ ತಕ್ಷಣವೇ ಮಾರ್ಕ್ಸ್ ಕಾರ್ಡನ್ನು ಪಡ್ಕೊಂಡು ಇಮಿಡಿಯೇಟಾಗಿ ನೀವು ಆ ವಸತಿ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಬೋದು. ಅವರೇ ಆನ್ಲೈನಲ್ಲಿ ಅರ್ಜಿ ಕೂಡ ಹಾಕ್ತಾರೆ, ಆ ಅವಕಾಶ ಕೂಡ ಇರುತ್ತದೆ. ಇಲ್ಲ ತಾವುಗಳು ಆನ್ಲೈನಲ್ಲಿ ಆದರೂ ಹಾಕ್ಬೋದು. ಅದು ಯಾವಾಗ ಅರ್ಜಿ ಕರೀತಾರೆ ಅಂದರೆ ಇಲ್ಲಿ ಮಗ ಅಥವಾ ಮಗಳ 5ನೇ ತರಗತಿ ಉತ್ತೀರ್ಣವಾದ ನಂತರ ರಿಸಲ್ಟ್ ಬರುತ್ತಲ್ಲ, ಬಂದ ಕೂಡಲೇ ಅಪ್ಲಿಕೇಶನ್ ಕರೀತಾರೆ ಅಥವಾ ಅದಕ್ಕಿಂತ ಪೂರ್ವದಲ್ಲಿನೇ ಕರಿಬಹುದು ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ತಾವೆಲ್ಲೂ ಕೂಡ ಇದರ ಸದುಪಯೋಗ ಪಡ್ಕೊಳ್ಳಲಿಕ್ಕೆ ನಾನು ನಿಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.